1,00,000 ಮೌಲ್ಯದ ಪ್ರೊಜೆಕ್ಟರ್ಗೆ 7 ಲಕ್ಷ ರೂಪಾಯಿ ಬಿಲ್. 1,000 ರೂಪಾಯಿ ಮೌಲ್ಯದ ಮೆಡಿಕಲ್ ಕಿಟ್ಗೆ 9,000 ರೂಪಾಯಿ ರೇಟ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ದಾಖಲೆ ಸಮೇತ ಬಿಚ್ಚಿಡ್ತೇವೆ ಕ್ರೈಸ್ ಕರ್ಮಕಾಂಡ. ಲೂಟಿ ಜನಾರ್ದನ, ಮಂತ್ರಿ ಮಹದೇವಪ್ಪನ ಕೃಪೆನಾ ಇದು? ಕ್ರೈಸ್ ಲೂಟಿ ಯಾರಪ್ಪನ ದುಡ್ಡು? ಉತ್ತರ ಕೊಡಿ. 1,00,000 ಮೌಲ್ಯದ ಪ್ರೊಜೆಕ್ಟರ್ಗೆ 7 ಲಕ್ಷ ರೂಪಾಯಿ ಬಿಲ್. 1,000 ರೂಪಾಯಿ ಮೌಲ್ಯದ ಮೆಡಿಕಲ್ ಕಿಟ್ಗೆ 9,000 ರೂಪಾಯಿ ಬಿಲ್. ಇದು ಸ್ಯಾಂಪಲ್ ಅಷ್ಟೇ. ಇದ್ರ ಹಿಂದೆ ಇನ್ನು ದೊಡ್ಡ ಕರ್ಮಕಾಂಡ ಇದೆ. ದಾಖಲೆ ಸಮೇತ ಒಂದೊಂದೇ ಬಿಚ್ಚಿಡ್ತೀವಿ. ಕ್ರೈಸ್ ಕರ್ಮಕಾಂಡ. ಲೂಟಿ ಜನಾರ್ದನ ಮತ್ತು ಮಂತ್ರಿ ಮಹದೇವಪ್ಪನ ಕೃಪೆ ಇದೇನಾ ಸರ್ಕಾರಕ್ಕೆ? ಸರ್ಕಾರದ ಜನಕ್ಕೆ ಇದನ್ನೇ ಕೊಡ್ತಾ ಇದ್ದೀರಾ? ಕ್ರೈಸ್ ಲೂಟಿ ಯಾರಪ್ಪನ ದುಡ್ಡು? ಇದಕ್ಕೆ ಉತ್ತರ ಕೊಡ್ಲೇಬೇಕು. ಎಲ್ಲಿ ಹೋಯ್ತು ಆ ಎಲ್ಲ ದುಡ್ಡು? ಇದರಲ್ಲಿ ಏನಾದ್ರೂ ಶಾಮೀಲಾಗಿದ್ದೀರಾ? ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಕ್ರೈಸ್ ಲೂಟಿಯಲ್ಲಿ ಎಷ್ಟೆಲ್ಲ ಕರ್ಮಕಾಂಡಗಳು ಅಡಗಿದೆ ಅನ್ನೋದನ್ನ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, 1,000 ರೂಪಾಯಿ ಮೌಲ್ಯದ ಮೆಡಿಕಲ್ ಕಿಟ್ಗೆ ಅಲ್ಲಿ 9,000 ರೂಪಾಯಿ ಬಿಲ್ ಆಗುತ್ತೆ ಅಂತ ಅಂದ್ರೆ ಯಾರ್ ದುಡ್ಡು ಅಂತ ಈ ರೀತಿಯಾಗಿ ದುಂದು ವೆಚ್ಚ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಅಲ್ಲೇನಾದ್ರೂ ನೀವು ಶಾಮೀಲಾಗಿದ್ದೀರಾ? ಅಲ್ಲಿ ಶಾಪ್ಗಳ ಇದೇನು ಇನ್ಸ್ಟಿಟ್ಯೂಟ್ ಇದೆ ಅದ್ರ ಜೊತೆ ಏನಾದ್ರೂ ನೀವು ಶಾಮೀಲಾಗ್ತಾ ಇದ್ರಾ? ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರದ ದುಡ್ಡಿನ ಮೇಲೆ ನಿಮಗೆ ಒಂದು ಕಿಂಚಿತ್ತೂ ಸಹಿತ ಗೌರವ ಇಲ್ವಾ? ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಮಾಜ ಕಲ್ಯಾಣ ಇಲಾಖೆಯಡಿ ಕ್ರೈಸ್ ಸಂಸ್ಥೆಯಲ್ಲಿ ಭಾರಿ ಭ್ರಷ್ಟಾಚಾರ. ಇಲ್ಲಿ ಪಾರದರ್ಶಕತೆ ಎಂಬುದಿಲ್ಲ. ಎಲ್ಲಾ ಕಡೆ ಅನಗತ್ಯ ದುಂದುವೆಚ್ಚ. ವಸತಿ ಶಾಲೆಗಳಲ್ಲಿ ಬಡವರ ಮಕ್ಕಳು ತಿನ್ನುವ ಅನ್ನಕ್ಕೂ ಕೂಡ ಭ್ರಷ್ಟರಿಂದ ಕಂಡ. ಕ್ರೈಸ್ ಸಂಸ್ಥೆಯಿಂದ 890 ವಸತಿ ಶಾಲೆಗಳು, ಕಾಲೇಜುಗಳು ನಿರ್ವಹಣೆ. ಶಾಲೆ ಕಾಲೇಜುಗಳಿಗೆ ಬೇಕಾದ ಪಠ್ಯ ಸಾಮಗ್ರಿ ಪೂರೈಕೆಯಲ್ಲಿ ಸಹಿತ ಅವ್ಯವಹಾರ. ಲಾಬಿ ಮೂಲಕ ಕೆಲ ನಿರ್ದಿಷ್ಟ ಏಜೆನ್ಸಿಗಳಿಗೆ ಸಾಮಗ್ರಿ ಪೂರೈಕೆಯಲ್ಲಿ ಕೂಡ ಒಂದು ರೀತಿಯಾಗಿ ಅವ್ಯವಹಾರ. ಶಾಲಾ ಕಾಲೇಜುಗಳಿಗೆ ಬರೀ ಕಳಪೆ ಗುಣಮಟ್ಟದ ಸಾಮಗ್ರಿಗಳು, ಕಳಪೆ ವಸ್ತುಗಳಿಗೆ ಮಾರುಕಟ್ಟೆ ಬೆಲೆಗಿಂತ ಹಲವು ಪಟ್ಟು ಹೆಚ್ಚು ಬೆಲೆ ನಿಗದಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕೆಆರ್ಎಸ್ ಮುಖಂಡರಿಂದ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಮಾಜ ಕಲ್ಯಾಣ ಇಲಾಖೆಯಡಿ ಕ್ರೈಸ್ ಸಂಸ್ಥೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಇಲ್ಲಿ ಪಾರದರ್ಶಕತೆ ಎಂಬುದಿಲ್ಲ. ಎಲ್ಲಾ ಕಡೆ ಅನಗತ್ಯ ದುಂದುವೆಚ್ಚ. ಎಲ್ಲಾ ಕಡೆ ಸಹಿತ ಯಾರಪ್ಪನ ದುಡ್ಡು ಹೋದ್ರೆ ಯಾರ ದುಡ್ಡು ಹೋಗುತ್ತೆ ಅನ್ನುವಂತ ಬೇಜವಾಬ್ದಾರಿತನ ದುಂದುವೆಚ್ಚ. ಹೀಗಾಗಿ ಎಲ್ಲಿ ಸಿಕ್ಕಲ್ಲಿ ದುಂದು ವೆಚ್ಚವನ್ನ ಮಾಡೋದು. 1,000 ರೂಪಾಯಿ ಬೆಲೆ ಇದ್ರೆ 9,000 ರೂಪಾಯಿಯಲ್ಲಿ ಕೊಂಡ್ಕೊಳ್ಳುವಂತ ಅವಶ್ಯಕತೆ ಇತ್ತ? ಹಾಗಾದ್ರೆ ಇಲ್ಲಿ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಸರ್ಕಾರದ ಕೆಲ ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರಾ ಅನ್ನುವಂತ ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಇದೀಗ ಕೆಆರ್ಎಸ್ ಅವರು ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ಮಾಹಿತಿಯನ್ನ ಇದರೊಂದಿಗೆ ನಾವು ಡಿಸ್ಕಷನ್ ಮಾಡ್ತೇವೆ. ಸಾಕಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡ್ತೇವೆ. ಹೀಗಾಗಿ ಇದರಲ್ಲಿ ಕ್ರೈಸ್ ಭ್ರಷ್ಟಾಚಾರದ ಸ್ಯಾಂಪಲ್ಗಳನ್ನ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನ ನಾವು ನೋಡೋದಾದ್ರೆ, ಕ್ಲಾಸ್ ರೂಮ್ ಪ್ರೊಜೆಕ್ಟರ್ ವಿಚಾರಕ್ಕೆ ಪೂರೈಕೆ ಸಂಸ್ಥೆ ಡಿಎಸ್ಆರ್ ವೆಂಚರ್ಸ್ ಬೆಂಗಳೂರಿನಿಂದ ಸರಬರಾಜು ದರ ಎಷ್ಟು? 5,98,700 ರೂಪಾಯಿ. ಆದ್ರೆ ಮಾರುಕಟ್ಟೆ ಮೌಲ್ಯ ಇರೋದೆಷ್ಟು? 1,50,000 ರೂಪಾಯಿ. ನೋಡಿ ಎಲ್ಲಿಂದ ಎಲ್ಲಿಗೆ ಡಿಫರೆನ್ಸ್ ಇದೆ ಅಂತ. ಇನ್ನು ಅದೇ ರೀತಿಯಾಗಿ ಕ್ರೈಸ್ ಭ್ರಷ್ಟಾಚಾರದ ಸ್ಯಾಂಪಲ್ ಮತ್ತೊಂದು ತೋರಿಸ್ತಾ ಇದ್ವಿ. ಇಡ್ಲಿ ಸ್ಟೀಮರ್ ಯಂತ್ರ ಪೂರೈಕೆ ಸಂಸ್ಥೆ SKS ಇಂಡಸ್ಟ್ರೀಸ್ ಬೆಂಗಳೂರು. ಸರಬರಾಜು ದರ ಎಷ್ಟು? 2,77,300 ರೂಪಾಯಿ. ಬಟ್ ಮಾರುಕಟ್ಟೆಯ ಮೌಲ್ಯ ಎಷ್ಟು ಗೊತ್ತಾ? ಕೇವಲ 40,000 ರೂಪಾಯಿ. ಇನ್ನು ಕ್ರೈಸ್ ಭ್ರಷ್ಟಾಚಾರದ ಮತ್ತೊಂದು ಸ್ಯಾಂಪಲ್, ಫಸ್ಟ್ ಏಡ್ ಕಿಟ್ ಪೂರೈಕೆ ಸಂಸ್ಥೆ ದೈವಿಕ್ ಎಂಟರ್ಪ್ರೈಸಸ್ ಬೆಂಗಳೂರು. ಬಟ್ ಸರಬರಾಜು ದರ ಎಷ್ಟು ಗೊತ್ತಾ? 9,968 ರೂಪಾಯಿ. ಮಾರುಕಟ್ಟೆ ಬೆಲೆ ಇರುವಂಥದ್ದು 1,500 ರೂಪಾಯಿ. ಅಂದರೆ ಈ ರೀತಿಯಾಗಿ ದುಂದು ವೆಚ್ಚ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಇದರಲ್ಲಿ ಏನಾದರೂ ಶಾಮೀಲಾಗಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಕ್ರೈಸ್ ಭ್ರಷ್ಟಾಚಾರದ ಮತ್ತೊಂದು ಸ್ಯಾಂಪಲ್, ಕಿಚನ್ ಎಪ್ರಾನ್ ಸರಬರಾಜು ಸಂಸ್ಥೆ ಪರ್ಪಲ್ ಲೇಡೀಸ್ ಫ್ಯಾಷನ್ ಟೈಲರ್ ಮತ್ತು ಬೊಟಿಕ್ ತುಮಕೂರು. ಇಲ್ಲಿ ಇರುವಂಥ ಬೆಲೆ ಸರಬರಾಜು ದರ 9,950 ರೂಪಾಯಿ. ಮಾರುಕಟ್ಟೆ ಬೆಲೆ ಎಷ್ಟು? 2,500 ರೂಪಾಯಿ ಇರುವಂಥದ್ದು. ಇಲ್ಲೇ ನಾವು ತೋರಿಸ್ತಾ ಇದ್ದೀವಿ ಒಂದೊಂದು ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅಂತ.
ಇಷ್ಟೆಷ್ಟು ಡಿಫರೆನ್ಸ್ ಇರುವಂತ ಈ ಒಂದು ವೆಚ್ಚ, ದುಂದು ವೆಚ್ಚ ಎಲ್ಲಿ ಹೋಗ್ತಾ ಇದೆ? ಇದು ಕೇವಲ ರಿಸಿಪ್ಟಿಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಈ ಒಂದು ಶಾಮೀಲಾಗಿದ್ದಾರಾ ಈ ಅಂಗಡಿಗಳ ಮುಖಾಂತರ ಈ ಮಾಲೀಕರ ಜೊತೆ ಏನಾದರೂ ಅಧಿಕಾರಿಗಳು ಸಹಿತ ಶಾಮೀಲಾಗಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು.